ತಂಗಿ ಹೇಳೌತಾಯೇ ನಿನಗೆ ಈ ಸಂಗತಿಯನು ಆರೆಂದರು. ಆವವನು ಅಂಗವಣೆ ಉಳ್ಳವನೇ, ಸಾರಥಿಯತನದ ಕೈಮೆಯಲಿ ಅಂಗವಣೆಯುಳ್ಳವನೇ. ಮಂಗಳವಲೇ ಬಳಿಕ ರಣರಂಗದೊಳ್ ಅಭಂಗನಹೆ ನಿನ್ನಾಣೆ, ತನ್ನಯ ತುಂಗ ವಿಕ್ರಮದನವನುಳುಹಿದೆ ತಂಗಿ. ಆವವನು ಸಾರಥಿಯತನದ ಕೈಮೆಯಲಿ ಅಂಗವಣೆಯುಳ್ಳವನೇ, ಹೇಳು ಹೇಳೆಂದ. ತಂಗಿ ಹೇಳವು ತಾಯೆ ನಿನಗೀ ಸಂಗತಿಯೇನಾರು ಅಂದರು. ಅವನ ಆಶ್ಚರ್ಯ ಮತ್ತು ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ತಂಗಿಗೆ ಕೇಳ್ತಾನೆ, ಅಮ್ಮ ಉತ್ತರೆ, ಈ ವಿಷಯವನ್ನು ನಿನಗೆ ಯಾರು ಹೇಳಿದರು? ಯಾರಿಗೂ ಗೊತ್ತಿಲ್ಲದಂಥ ಒಂದು ವಿಷಯವನ್ನು ನೀನು ಹೇಳ್ತಾ ಇದ್ದೀಯಲ್ಲ. ಅವನನ್ನು ನೋಡಿದರೆ ಅವ ಹೇಗಿದ್ದಾನೆ? ಗಂಡು ಅಲ್ಲ ಹೆಣ್ಣು ಅಲ್ಲದಂಥ ರೀತಿಯಲ್ಲಿದ್ದಾನೆ. ನೀನು ಹೇಳ್ತಿ ಅರ್ಜುನನ ಸಾರಥಿ ಅವನು ಆಗಿದ್ದವನು. ಈ ವಿಷಯ ನಿನಗೆ ಗೊತ್ತಾಗುವುದಾದ್ರೆ ಹೇಗೆ ಗೊತ್ತಾಯಿತು? ನಿನಗಿದನ್ನು ಹೇಳಿದವರು ಯಾರು? ಇವನ ಕುತೂಹಲ ಅಲ್ಲ, ಇವನಿಗೆ ಬಂದಂಥ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ನಿಭಾಯಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದಾನೆ. ಅದಕ್ಕೆ ಮತ್ತೆ ಕೇಳ್ತಾನೆ, ಇವನು ಅಂಥ ಅಂಗವಣೆ ಉಳ್ಳವನೇ, ಸಾರಥಿತನದ ಕೈಮೆಯಲ್ಲಿ, ಕೈಮೆ ಅಂದರೆ ಗೈಮೆ, ದುಡಿತ, ಸಾರಥಿಯಾಗಿ ದುಡಿಯುವಂಥ ಯೋಗ್ಯತೆ ಅವನಿಗಿದೆಯೇ? ಅವನು ನೋಡಿದರೆ ಹಾಗಿದ್ದಾನೆ, ಅವನಿಂದ ಸಾಧ್ಯವಾಗುತ್ತದೆ. ಅದರ ಜೊತೆಗೆ ಹೇಳ್ತಾನೆ, ಮಂಗಳವಲೆ ಬಳಿಕ ರಣದೊಳು ಅಭಂಗನಹೆ ನಿನ್ನಾಣೆ. ಆದರೂ ತನಗೆ ಗೊತ್ತಿಲ್ಲ, ಯುದ್ಧ ಮಾಡಿ ಅನುಭವ ಇಲ್ಲ ಅನ್ನುವಂಥದ್ದು ಅವನಿಗೆ ಗೊತ್ತಿಲ್ಲ. ಅಂಥ ಮೂರ್ಖ ಅವನು. ತನಗೇನೋ ಜ್ಞಾನ ಇದೆ ಅನ್ನುವಂಥದ್ದು ಆ ಜ್ಞಾನವನ್ನು ಪ್ರಕಟಪಡಿಸಿದಾಗ ತಾನೇ ಗೊತ್ತಾಗೋದು. ಅವನಿಗೆ ಏನೂ ಗೊತ್ತಿಲ್ಲ ಅನ್ನುವಂಥ ಅಜ್ಞಾನವೂ ಅವನಿಗೆ ಗೊತ್ತಾಗದೇ ಇರುವಂಥ ರೀತಿಯಲ್ಲಿದೆ. ಅಂದರೆ ಅಷ್ಟರ ಮಟ್ಟಿಗೆ ಅವನು ಈ ಸ್ತ್ರೀಲೋಲುಪನಾಗಿ ಪ್ರಪಂಚದ ಎಲ್ಲವನ್ನು ಮರೆತು ನನ್ನ ಜೀವನವೇ ಇದಕ್ಕೆ ಇದೆ ಅನ್ನೋ ರೀತಿಯಲ್ಲಿ ಅವನು ವರ್ತಿಸ್ತಾ ಇರೋದ್ರಿಂದ ಏನೂ ಇಲ್ಲಿ ಅವರಿಗೆ ಗೊತ್ತಾಗ್ತಾ ಇಲ್ಲ, ಅವನಿಗೆ ಗೊತ್ತಾಗ್ತಾ ಇಲ್ಲ. ಆದರೂ ಹೇಳ್ತಾನೆ, ನೀನು ಹೇಳಿದ್ದು ಎಷ್ಟು ಉತ್ತಮವಾದಂಥ ವಿಷಯ ಗೊತ್ತಾ? ಮಂಗಳವಲೇ, ನೀನು ಹೇಳಿದ್ದು ನಮ್ಮ ಇಡೀ ರಾಜ್ಯಕ್ಕೆ ಮಂಗಳದಾಯಕವಾದಂಥ ವಿಷಯವನ್ನು ಹೇಳಿದ್ಯಾ? ನಿನ್ನಾಣೆಯಾಗಿಯೂ ಹೇಳ್ತೇನೆ, ಅಭಂಗನಹೆ, ನಾನು ಭಂಗಪಡೋನಲ್ಲ, ನನ್ನನ್ನು ಯಾರೂ ಗೆಲ್ಲಲಿಕ್ಕೆ ಆಗುವುದಿಲ್ಲ. ನಿನಗೆ ಗೊತ್ತಿಲ್ಲ ನಾನು ಎಂಥ ಯೋಗ್ಯತೆ ಉಳ್ಳವನು ಅಂತ. ನೋಡ್ಕೋ, ತನ್ನಯ ತುಂಗ ವಿಕ್ರಮವನು, ನೀನು ನೋಡು ಎಂಥ ಸಾಹಸಿ ನಿನ್ನ ಅಣ್ಣ ಅನ್ನೋಂಥದ್ದು ನಿನಗೆ ಗೊತ್ತಾಗ್ತದೆ ತಂಗಿ ಅಂತೇಳಿ ಅವಳ ಬೆನ್ನು ಚಪ್ಪರಿಸ್ತಾ, ಹೇಳು ನಿನಗೆ ಯಾರು ಹೇಳಿದರು ಈ ವಿಷಯವ ಅಂತ ಹೇಳು ಹೇಳು ಅಂತ ಮತ್ತೆ ಮತ್ತೆ ಕೇಳ್ತಾ ಇರೋದು. ಯಾಕೆಂದರೆ ಈ ವಿಷಯ ನನಗೆ ಗೊತ್ತಿಲ್ಲದಂಥ ಒಂದು ವಿಷಯವನ್ನು ನೀನು ಹೇಳಿ ಈಗ ನನ್ನನ್ನು ಯುದ್ಧಕ್ಕೆ ಅಣಿಯಾಗಿಸ್ತಾ ಇದೆಯಲ್ಲ ತಂಗಿ. ಅವನ ಸಂದಿಗ್ಧವಾದಂತಹ ಭಾವದ ನಡುವೆ ತಂಗಿಯನ್ನು ಪ್ರೇರೇಪಿಸ್ತಾ, ತಂಗಿಗೆ ಗೊತ್ತಿಲ್ಲದೆ ಏನೋ ಹೇಳಿದ್ದಾಳೆ ಅಂದರೆ ಅವನನ್ನು ತಿರಸ್ಕರಿಸಲಿಕ್ಕೆ ಒಂದು ಅವಕಾಶ ಆಗ್ತದೆ. ಹಾಗಾದರೂ ನಾನು ಯುದ್ಧಕ್ಕೆ ಹೋಗದೇ ಇರ್ಬೋದು ಅನ್ನುವಂಥದ್ದು ಭಾವ ಅವನ ಹತ್ರ. ಆದರೆ ಹೇಳ್ತಿರುವುದೇನು, ನನ್ನ ತುಂಗ ವಿಕ್ರಮವನ್ನು ನೀನು ನೋಡ್ಬೋದು, ನನ್ನ ಪ್ರಚಂಡವಾದಂಥ ಸಾಹಸವನ್ನು ನೀನು ನೋಡ್ಬೋದು ತಂಗಿ. ಆದರೆ ಪ್ರಥಮವಾಗಿ ಹೇಳು, ನಿನಗೆ ಇವನು ಸಾರಥಿತನದ ಗೈಮೆಯಲ್ಲಿ ಇವನಿಗೆ ಯೋಗ್ಯತೆ ಇದೆ ಅಂತ ನಿನಗೆ ಹೇಳಿದವರು ಯಾರು? ಅವನು ಅಯೋಗ್ಯ ಅಂತ ಮತ್ತೆ ಹೇಳುವಂತಹ ತೀರ್ಮಾನಕ್ಕೆ ಇವ ಬರ್ತಾ ಇದ್ದಾನೆ ಅನ್ನುವಂಥದ್ದು ಈ ಸುಂದರವಾದಂಥ ಪದ್ಯದಲ್ಲಿ ನಮಗೆ ಅರ್ಥ ಆಗ್ತದೆ. ನಮ್ಮಲ್ಲಿಯೂ ಬೇಕಾದಷ್ಟು ಜನ ಇದ್ದಾರೆ, ಯಾರೋ ಮಾಡಿದ ಕೆಲಸವನ್ನು ನಾನೇ ಮಾಡಿದೆ ಅಂತ ಹೇಳಿಕೊಂಡು ಹೆಮ್ಮೆ ಪಟ್ಟುಕೊಳ್ಳುವವರು, ಅಥವಾ ದರ್ಶನ ಇಲ್ಲ, ಕೇವಲ ಪ್ರದರ್ಶನ.
ನಾನು ಅದು ಮಾಡಿದೆ ಇದು ಮಾಡಿದೆ, ನಮ್ಮ ರಾಜಕಾರಣಿಗಳಿರ್ಬೋದು, ನಮ್ಮ ಸುತ್ತಮುತ್ತ ಇರುವಂತಹ ನಮ್ಮ ಗೆಳೆಯರೇ ಇರ್ಬೋದು, ನಾವು ಅವ್ರ ಮಾತು ಕೇಳಿ ಎಷ್ಟೋ ಬಾರಿ ನಕ್ಕು ಇವನಿಗೆ ಗೊತ್ತಿಲ್ಲ ಪಾಪ ಅಂತ ನಾವು ಸುಮ್ಮನೆ ಇರ್ತೀವಿ. ಯಾಕಂದರೆ ಅಲ್ಲಿ ವಾದಕ್ಕೆ ಹೊರಟ್ರೆ ನಿನಗೆ ಗೊತ್ತಿಲ್ಲ, ನಾನು ಅಂಥದ್ದು ಮಾಡಿದ್ದೇನೆ ಇಂಥದ್ದು ಮಾಡಿದ್ದೇನೆ ಅಂತ ಅವರು ಮತ್ತೆ ವಾದಕ್ಕೆ ನಿಲ್ತಾರೆ. ಆ ವಾದದ ಸರಣಿಗೆ ಇವ ತಂಗಿಯನ್ನು ಎಳೀತಾ ಇದ್ದಾನೆ. ಹೇಳವು ಅಂತ ಮತ್ತೆ ಮತ್ತೆ ಕೇಳ್ತಾ ಇದ್ದಾನೆ. ಆವಾಗ ತಂಗಿಯಾದಂತಹ ಉತ್ತರೆ ಅವನಿಗೆ ಉತ್ತರವನ್ನು ಕೊಡ್ತಾಳೆ. ಏನು ಹೇಳಿದ್ರು, ಉತ್ತರೆ ಏನು ಹೇಳಿದ್ಲು ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ಕೇಳೋಣ. ಎಂದಳಿ ಸೈರೇಂದ್ರಿ ಸುರಪನ ನಂದನವ ಸುಡುವಂದು ಪಾರ್ಥನ ಮುಂದೆ ಸಾರಥಿಯಾದ ಗಡ ನಾವರಿವೆವು ಈ ಹದನ. ಇಂದು ಗಳೆಯದೆ ಕರೆಸು ನಮ್ಮ ಬೃಹನ್ನಳೆಯನು ಎನೆ ನಗುತ್ತಲೇ ಸುಲೇ ಸಾಯ್ತೆಂದು ಪರಮೋತ್ಸಾಹದಲ್ಲಿ ಸೈರೇಂದ್ರಿಗೆ ಇಂತೆಂದ. ಎಂದಳಿ ಸೈರಂಧ್ರಿ ಸುರಪನ ನಂದನವ ಸುಡುವಂದು ಪಾರ್ಥನ ಮುಂದೆ ಸಾರಥಿಯಾದ ಗಡ ನಾವರಿವೆವು ಈ ಹದನ. ಅವಳು ಸ್ಪಷ್ಟತೆಯಲ್ಲಿ ಹೇಳ್ತಿದ್ದಾಳೆ. ಅವಳಿಗೆ ವಿಷಯ ನನಗೆ ತಾನು ಏನನ್ನು ತಿಳಿದಿದ್ದೇನೋ ಅದನ್ನು ತನ್ನ ಅಣ್ಣನಿಗೆ ಅರುಹುವಂತಹ ಒಂದು ನೈಪುಣ್ಯತೆ ಅವಳಿಗಿದೆ. ವಿಶೇಷವಾಗಿ ಹೆಣ್ಣು ಮಕ್ಕಳು ವಿಸ್ತಾರವಾಗಿ ವಿಷಯವನ್ನು ವರ್ಣಿಸುವುದು ಒಂದು ಕ್ರಮ. ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಮಾತಿನಲ್ಲಿ ವಿಷಯ ಮುಗಿಸುವಂತಹ ಕ್ರಮ ಅವ್ರ ಹತ್ರ ಇಲ್ಲ. ಅವರು ಅದಕ್ಕೆ ಬೇಕಾದಂಥ ಎಲ್ಲ ಬ್ಯಾಕ್ಗ್ರೌಂಡ್ ಕ್ರಿಯೇಷನ್ ಅಂತ ಹೇಳ್ತಾರೆ. ಆ ಥರದಲ್ಲಿ ಎಲ್ಲವನ್ನು ಸುತ್ತು ಬಳಸಿ ಸರಿಯಾದಂತಹ ವಿಷಯಕ್ಕೆ ಕೊನೆಗೆ ಬರ್ತಾರೆ. ಅಲ್ಲಿಯವರೆಗೆ ಅವರು ಮಾತಾಡುವಂಥ ವಿಷಯ ಇರ್ತದೆ. ಅದೇ ರೀತಿ ನಮ್ಮ ಉತ್ತರೆಯೂ ಕೂಡ ಇರೋದು. ಕೇಳಿದಾಗ ಎಂದಳಿ ಸೈರಂಧ್ರಿ, ನನಗೆ ಹೇಳಿದವಳು ಯಾರು? ಈ ಸೈರಂಧ್ರಿ. ಏನು ಹೇಳಿದ್ಲವಳು? ಸುರಪನ ನಂದನವ ಸುಡುವಂದು. ಅವತ್ತು ಖಾಂಡವನ ದಹನದ ಕಾಲ, ಅದನ್ನು ಸುಡುವಂದು ಪಾರ್ಥನ ಮುಂದೆ ಸಾರಥಿಯಾದ ಗಡ. ಇವನು ಪಾರ್ಥನ ಮುಂದೆ ಸಾರಥಿಯಾಗಿ ಇದ್ದನಂತೆ. ಗಡ ಅನ್ನುವಂಥ ಶಬ್ದ ಇದೆ. ಅವನು ಹಾಗಂತೆ ಅನ್ನುವಂಥ ಭಾವವನ್ನು ಕೊಡುವಂಥದ್ದು. ಪಾರ್ಥನ ಸಾರಥ್ಯದಲ್ಲಿ ಮುಂಚೂಣಿಯಲ್ಲಿದ್ದವನು ಇವನೇ. ಇವನಿಂದಲಾಗಿಯೇ ಪಾರ್ಥನಿಗೆ ಗೆಲುವು ಬಂತು ಅನ್ನುವಂಥ ಭಾವ ಅವಳ ಹೇಳುವಂಥ ಮಾತಿನ ಹಿಂದೆ ಅಡಕವಾಗಿದೆ. ಸೈರಂಧ್ರಿ ಹೇಳಿದ್ದಾಳೆ ಅಂದಾಗ ಅವನಿಗೆ ಆ ಆಲೋಚನೆ ಬರುವುದಿಲ್ಲ. ಸೈರಂಧ್ರಿಗೆ ಯಾರು ಹೇಳಿದರು ಅಂತ ಅವನು ಕೇಳಲಿಕ್ಕೆ ಹೋಗ್ಬೋದಿತ್ತು. ಯಾಕೋ ಅವನು ಕೇಳಲಿಕ್ಕೆ ಹೋಗುವುದಿಲ್ಲ. ಆದರೆ ಇವಳು ಹೇಳಿದ್ದಾಳೆ ಅನ್ನೋದನ್ನು ತಂಗಿ ಹೇಳಿದಾಗ ಅವನಿಗೆ ಒಂದು ಕುತೂಹಲ ಜಾಸ್ತಿ ಆಗ್ತದೆ. ಆದರೆ ತಂಗಿ ಏನು ಹೇಳ್ತಾಳೆ ಮುಂದಕ್ಕೆ? ನಾವು ಅರಿಯೆವು ಈ ಹದನ. ವಿಶೇಷವಾಗಿ ಆ ವಿಷಯ ನನಗೆ ಗೊತ್ತಿಲ್ಲ. ಯಾರು ಸೈರಂಧ್ರಿ ಹೇಳಿದ್ದಲ್ಲದೆ ನಾನು ಆ ವಿಷಯವನ್ನು ತಿಳಿದವಳಲ್ಲ. ಹಿಂದುಗಳೆಯದೆ ಕರೆಸು ನಮ್ಮ ಬೃಹಂದಳೆಯ ನೆನೆ ನಗುತ ಲೇಸಾಯ್ತೆಂದು ಪರಮೋತ್ಸಾಹದಲ್ಲಿ ಸೈರಂಧ್ರಿಗೆ ಇಂತೆಂದ. ಅವನಿಗೆ ಅವನ ಆಲೋಚನಾ ಸರಣಿ ಹೇಗಿದೆ ಅಂದರೆ, ಹೌದು, ಇವತ್ತು ಇನ್ನು ನಾನು ಬಯಲಲ್ಲಿ ಅಡಗಲಿಕ್ಕೆ ಆಗುವುದಿಲ್ಲ ಅನ್ನುವಂಥದ್ದು ಸ್ಪಷ್ಟತೆ ಬಂತು ಉತ್ತರ ಕುಮಾರನಿಗೆ. ತಕ್ಷಣ ತಂಗಿಗೆ ಒಂದು ಮಾತು ಹೇಳಬೇಕಾ? ತಂಗಿ ಈ ಸಂಕಟದ ಪರಿಸ್ಥಿತಿಯನ್ನು ನನಗೆ ತಂದ್ಲು ಅಂತ ಬೇಸರ ಮಾಡಿಕೊಂಡ್ರೆ ಇಲ್ಲಿ ಇಷ್ಟು ಜನ ಹೆಂಗಳೆಯರು ನಕ್ಕು ನನ್ನನ್ನು ಅವಮಾನಿಸ್ತಾರೆ. ಅದಕ್ಕೆ ಇಲ್ಲಿ ಅವಕಾಶವನ್ನು ಕೊಡಬಾರ್ದು. ನಾನೊಬ್ಬ ಸಾಹಸಿ ಅಂತ ಅವನಿಗೆ ಗೊತ್ತಿಲ್ಲದೇ ಅವನು ತಿಳ್ಕೊಂಡಿದ್ದಾನೆ. ಅವನು ಸಾಹಸಿ ಅಲ್ಲ ಅಂತ ಅವನಿಗೆ ಗೊತ್ತಿಲ್ಲದೆ ನಾನು ಸಾಹಸಿ ಅಂತ ತಿಳ್ಕೊಂಡು ಮೆರೀತಾ ಇದ್ದಾನೆ. ಆವಾಗಲೇ ಹೇಳಿದಾಗೆ ಅವನ ಮಾವ ಜೊತೆಯಲ್ಲಿದ್ದ, ಅದರಿಂದಾಗಿ ಇವನ ರಾಜ್ಯ ಸುಭದ್ರವಾಗಿತ್ತು.
ಹಾಗಾಗಿ ಇವನಿಗೆ ಅಲ್ಲಿ ಯುದ್ಧಕ್ಕೆ ಹೋಗಬೇಕಾದ್ರೆ ಪ್ರಮೇಯವೇ ಬಂದಿರಲಿಲ್ಲ. ಇರಲಿ, ಆದರೂ ತನಗೆ ಎಷ್ಟು ಗೊತ್ತಿದೋ ಒಂದು ಅಷ್ಟಿಷ್ಟನ್ನು ಅವ ಕಲಿತುಕೊಂಡಿದ್ದಾನೆ ಅಂತಲೇ ಇಟ್ಕೊಳ್ಳೋಣ. ಅದು ಅಂತಹ ಮೇಧಾವಿಗಳಾದಂತಹ ಭೀಷ್ಮ ದ್ರೋಣಾದಿಗಳನ್ನು ಗೆಲ್ಲಲಿಕ್ಕೆ ಅದು ಯಾವ ಕಾರಣಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ಅಂತ ಅವನಿಗೆ ಗೊತ್ತಿದೆ. ಆದರೂ ಹೇಳ್ತಾನೆ, ಅವರು ನಮಗೆ ಸರಿಯಲ್ಲ, ಅವರು ಮುದುಕರು, ಇವರು ಬ್ರಾಹ್ಮಣರು, ಅವರು ಹೀನ ಕುಲದಲ್ಲಿ ಹುಟ್ಟಿದವರು, ಇದ್ದವರನ್ನೆಲ್ಲ ದೂರ್ತಾ ತಾನೊಬ್ಬ ಶ್ರೇಷ್ಠ ಅಂತ ತನ್ನ ಪ್ರಶಂಸೆಯನ್ನು ತಾನೇ ಮಾಡ್ಕೊಳ್ತಾ ಹೆಂಗಳೆದುರಿನಲ್ಲಿ ಮೆರೆಯುವುದು ಮಾತ್ರ ಅವನಿಗೆ ಗೊತ್ತಿದೆ. ಈಗ ಬೃಹಂದಳೆಯನ್ನು ಕರೆಸು ಎಂದು ನಗುತ್ತ ಲೇಸಾಯ್ತೆಂದು ಪರಮೋತ್ಸಾಹದಲ್ಲಿ ಸೈರಂಧ್ರಿಗೆ ಇಂತೆಂದ. ಬಹಳ ಉತ್ಸಾಹ ಬಂತು ಅವನಿಗೆ. ಒಬ್ಬ ಅಸೀಮ ಸಾಹಸಿಯ ಅಂತಹ ಸೇನಾನಿಗಳು ಇದ್ದಾರೆ ಅಂಥೇಳಿ ಆದರೆ ಅವರಿಂದಲಾಗಿ ಜಯ ಬಂತು ಅಂತ ಹೇಳ್ತೇವೆ. ಆ ಜಯದ ಮುಂದೆ ಅವನಿಗೆ ಸಾರಥಿಯಾಗಿದ್ದವನು ಪ್ರಮುಖನಾಗಿರ್ತಾನೆ, ಅವನು ಬೆಳಕಿಗೆ ಬರುವುದಿಲ್ಲ. ಆದ್ದರಿಂದ ಸೈರಂಧ್ರಿ ಹೇಳಿದಂತಹ ಒಂದು ಸುಳ್ಳಿನ ಮಾತು, ಸೈರಂಧ್ರಿಗೆ ಅವ ಹೇಳಿದ್ದಾನೆ, ಅರ್ಜುನ ಹೇಳಿ ಕಳಿಸಿದ್ದಾನೆ, ಇವ ಖಾಂಡವನದ ಕಾಲದಲ್ಲಿ ಅರ್ಜುನನಿಗೆ ಸಾರಥಿಯಾಗಿದ್ದ ಅಂತ ಹೇಳುವಂತ. ಈಗ ಅವನ ಅರ್ಜುನನಂತೆ ಅಂತೂ ಕಾಣುವುದಿಲ್ಲ. ಆದ್ದರಿಂದ ಇರಲಿಕ್ಕೂ ಸಾಕು, ಯಾರಿದ್ದರು, ಕೃಷ್ಣಾರ್ಜುನರು ಗೆದ್ದರು ಅಂತ ಲೋಕಕ್ಕೆ ಪ್ರಸಿದ್ಧವಾಗಿದೆ. ಆದರೆ ಅವನಿಗೆ ಸಾರಥಿಯಾಗಿ ಇವನಿದ್ದನೋ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಗೊತ್ತಿಲ್ಲದಂತಹ ಒಂದು ಸಂದರ್ಭದಲ್ಲಿ ಆ ಗೊತ್ತಿಲ್ಲದಂತಹ ಒಂದು ವಿಷಯದಿಂದ ತನ್ನನ್ನು ತಾನು ಪ್ರಕಟಿಸಿಕೊಳ್ಳುವಂಥದ್ದಿದೆಯಲ್ಲ, ಅದು ಅರ್ಜುನನಂತಹ ಸಾಹಸಿಗಳಿಗೆ ಸಾಧ್ಯ ಆಗ್ತದೆ. ಮತ್ತು ಉತ್ತರ ಕುಮಾರನಿಗೂ ಅದರಿಂದ ಒಂದು ಸಂತೋಷ ಆಯಿತು. ಅವನು ತಕ್ಷಣವಾಗಿ ಅವರನ್ನು ಕಳಿಸು, ಲೇಸಾಯಿತು ಅಂಥೇಳಿ ಪರಮ ಉತ್ಸಾಹದಲ್ಲಿ ಸೈರಂಧ್ರಿ ಆಗಿದ್ದಂತಹ ಪಾರ್ಥನ ಮಡದಿ ದ್ರೌಪದಾದೇವಿಗೆ ಮುಂದಿನ ಮಾತನ್ನು ಹೇಳ್ತಾನೆ. ನಿನ್ನಿಂದಲಾಗಿ ನನ್ನ ಮರ್ಯಾದೆ ಉಳಿಯಿತು. ನನಗೊಬ್ಬ ಒಳ್ಳೆ ಸಾರಥಿಯನ್ನು ನೀನು ಇಂಥವನು ಇದ್ದಾನೆ ಅಂತ ತಿಳಿಸಿದ್ಯಲ್ಲ, ಒಂದು ರೆಕಮೆಂಡೇಷನ್ ಅಂತ ಹೇಳ್ತೇವೆ, ಅದನ್ನು ಮಾಡಿದ್ಯಲ್ಲ. ನಿನ್ನಿಂದಲಾಗಿ ನನ್ನ ಸಾಹಸ, ನನ್ನ ಯೋಗ್ಯತೆ ಇಂದು ಪ್ರಕಟ ಆಗ್ತದೆ. ಸೈರಂಧ್ರಿ, ನಿನಗೆ ಧನ್ಯವಾದಗಳು ಅಂತ ಹೇಳುವಂತಹ ಮಾತನ್ನು ಮುಂದಕ್ಕೆ ಹೇಳ್ತಾನೆ. ಅದನ್ನು ನಾಳೆ ಕೇಳೋಣ. ನಮಸ್ಕಾರ.